ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋ ಬಂದು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದು ಹೇಗೆ ಅಂತ. ಸೊ ಅದು ನಾನು ಬೇಕಾಗಿರುವಂಥ ಪದಾರ್ಥನೆಲ್ಲ ತೊಗೊಂಡಿಟ್ಕೊಂಡಿದ್ದೀನಿ. ಸೊ ಎಲ್ಲಾನು ಈಕ್ವಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸೊ ನಾವು ಡ್ರೈ ಫ್ರೂಟ್ಸ್ ಲಡ್ಡುನ ಡೈಲಿ ಸ್ವಲ್ಪ ಒಂದೊಂದು ಲಡ್ಡು ಥರ ತಿನ್ಕೊಂಡು ಬಂದರೆ ನಮ್ಮ ದೇಹದಲ್ಲಿ ತುಂಬಾ ಬದಲಾವಣೆ ಆಗುತ್ತೆ. ಇದನ್ನ ನಾವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿನೂ ಮಾಡ್ಕೊಬೋದು. ಬಟ್ ಮನೇಲಿ ಮಕ್ಕಳು ತಿನ್ನಲ್ಲ. ಸೊ ಹಾಗಾಗಿ ನಾನು ಪೌಡ್ರ್ ಮಾಡಿಕೊಂಡು ಲಡ್ಡು ಥರ ಮಾಡ್ಕೊತೀನಿ. ಸೊ ಮೊದಲಿಗೆ ನಾನು ಪ್ಯಾನಿಗೆ ಗೋಡಂಬಿಯನ್ನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಸೊ ನಮ್ಮ ಗೋಡಂಬಿನಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಈ ಥರ ತುಂಬ ಅಂಶಗಳಿರೋದ್ರಿಂದ ನಮ್ಮ ಮೂಳೆಗಳನ್ನ ಗಟ್ಟಿ ಮಾಡುತ್ತೆ. ಮತ್ತು ಏನೇ ಹಾರ್ಟ್ ಪ್ರಾಬ್ಲಮ್ ಇದ್ರೂ ಅಷ್ಟೇ ಅದನ್ನು ಕಮ್ಮಿ ಮಾಡುತ್ತೆ. ಮತ್ತು ಇದು ವೆಯ್ಟ್ ಲಾಸ್ಗೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಹಾಗೆ ಇದರಲ್ಲಿ ವಿಟಮಿನ್ ಇ ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ಸ್ಕಿನ್ ಪ್ರಾಬ್ಲಮ್ ಇರಲಿ, ಹೇರ್ ಪ್ರಾಬ್ಲಮ್ ಇರಲಿ, ಅದಕ್ಕೂ ಇದು ಒಳ್ಳೆ ರಾಮಬಾಣ ಅಂತಲೇ ಹೇಳ್ಬೋದು. ಮತ್ತು ಕಣ್ಣಿನ ಸಮಸ್ಯೆ ಏನೇ ಇದ್ರೂ ಅದನ್ನು ದೂರ ಮಾಡುತ್ತೆ. ಹಾಗೆ ಶುಗರ್ನ ಕಂಟ್ರೋಲ್ ಮಾಡುತ್ತೆ. ಸೊ ಜಾಸ್ತಿ ಫ್ರೈ ಮಾಡ್ಕೊಂಬೇಡಿ, ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಬಿಸಿಗೆ ಆಗೋ ಥರ ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಮಾಡ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ತುಂಬ ದಿನ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ಹಸಿಗೆ ಮಾಡಿಕೊಂಡ್ರೆ ಒಂಥರ ಬೂಸ್ಟ್ ಥರ ಆಗ್ಬಿಡುತ್ತೆ. ಸೊ ಇದರಲ್ಲಿ ಒಮೆಗಾ 3 ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ಗೂ ತುಂಬ ಹೆಲ್ಪ್ ಆಗುತ್ತೆ. ಸೊ ನನ್ನ ಮಗ ಬಾದಾಮಿ ತಿನ್ನೋದೇ ಇಲ್ಲ. ಸೊ ಅದಕ್ಕಾಗಿ ನಾನು ಈ ಥರ ಅವನಿಗೆ ಲಡ್ಡು ಮಾಡಿ ಕೊಡ್ತೀನಿ. ನೋಡಿ, ಫುಲ್ ರೋಸ್ಟ್ ಮಾಡ್ಕೊಳ್ಳಿ. ಬಿಸಿ ಆಗೋ ಥರ ಮುಟ್ಟು ನೋಡಿ, ಬಿಸಿ ಆದರೆ ಸಾಕು. ಸೊ ಇದು ಬಿಸಿ ಆಗಿದೆ. ಈಗ ನೆಕ್ಸ್ಟ್ ನಾವು ಬಾದಾಮಿನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಬಾದಾಮಿಲೂ ಅಷ್ಟೇ ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು. ನೈಟು ನೆನೆಸಿಟ್ಟು ಮಾರ್ನಿಂಗು ತಿನ್ನೋದು ತುಂಬಾ ಒಳ್ಳೆಯದು. ಸೊ ಯಾವ ಮಕ್ಕಳು ಇಷ್ಟಪಡಲು ಅವ್ರಿಗೆ ಈ ಥರ ಒಂದು ಲಡ್ಡು ರೆಸಿಪಿ ಮಾಡಿಕೊಟ್ರೆ ತುಂಬಾ ಉತ್ತಮ ಅಂತಲೇ ಹೇಳ್ಬೋದು. ಮತ್ತು ಇದರಲ್ಲಿ ಡೈಜೆಷನ್ನು ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಮತ್ತು ವೆಯ್ಟ್ ಲಾಸು ಅಷ್ಟೇ. ನೀವು ಬೆಳಗ್ಗೆ ನೈಟ್ ನೆನೆಸಿಟ್ಟಿರೋ ಬಾದಾಮಿನ ಬೆಳಗ್ಗೆ ತಿನ್ನೋದ್ರಿಂದ ನಿಮಗೆ ಬ್ರೇಕ್ಫಾಸ್ಟು ಕಮ್ಮಿ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಹಾಗಾಗಿ ವೆಯ್ಟ್ ಲಾಸು ಸಹ ಕಮ್ಮಿ ಮಾಡುತ್ತೆ. ಮತ್ತು ಮೆಮೊರಿ ಪವರ್ ಅಂತೂ ತುಂಬ ಚೆನ್ನಾಗಿದೆ ಇದರಲ್ಲಿ. ಮತ್ತು ಸ್ಟ್ರೆಸ್ಸು ಅಷ್ಟೇ ಕಮ್ಮಿ ಮಾಡುತ್ತೆ. ಯಾವುದೇ ರೀತಿ ಟೆನ್ಷನ್ ಆ ಥರ ಏನೂ ಇರಲ್ಲ. ಸೊ ಇದನ್ನು ಅಷ್ಟೇ ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಜಾಸ್ತಿ ಫ್ಲೇಮ್ ಇಟ್ಟರೆ ಅದು ಸೀದೋದಂಗೆ ಆಗ್ಬಿಡುತ್ತೆ. ಸೊ ಮೀಡಿಯಂ ಫ್ಲೇಮಲ್ಲೇ ಫುಲ್ ಮಿಕ್ಸ್ ಮಾಡಿ ಡ್ರೈ ರೋಸ್ಟ್ ಮಾಡ್ಕೊತಾ ಇರಿ. ಪ್ರೆಗ್ನೆಂಟ್ ಇರೋರಂತೂ ಡೈಲಿ ಬಾದಾಮಿ ತಿಂದರೆ ತುಂಬಾ ಒಳ್ಳೆಯದು, ತಾಯಿಗೂ ಮಗುಗೂ ಅಷ್ಟೇ. ಸೊ ನಾನಂತೂ ತಿನ್ಕೊತಾ ಬಂದಿದ್ದೀನಿ. ಸೊ ನನಗೆ 8 ಮಂತ್ ಕಂಪ್ಲೀಟ್ ಆಗಿ 9 ಮಂತ್ ಇದೆ. ಸೊ ನಾನು ಡೈಲಿ ಬಾದಾಮಿ ತಿಂತಾ ಇದ್ದೆ. ನನ್ನ ಮೊದಲನೇ ಮಗನ ಪ್ರೆಗ್ನೆನ್ಸಿನಲ್ಲೂ ಅಷ್ಟೇ ನೈಟ್ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿದ್ದು ಡೈಲಿ ಒಂದು 5 to 6 ಬಾದಾಮಿನ ತಿನ್ಕೊಂಡು ಬರ್ತಾಯಿದ್ದೆ. ಸೊ ಯಾರೆಲ್ಲ ಪ್ರೆಗ್ನೆಂಟ್ ಇದ್ದೀರಾ ಅವರೆಲ್ಲರೂ ಅಷ್ಟೇ ಇದನ್ನು ಬಾದಾಮಿನ ನಿಮಗೆ ಲಡ್ಡು ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಬಾದಾಮಿನ ನೈಟು ನೆನೆ ಇಟ್ಟು ಮಾರ್ನಿಂಗ್ ತೊಗೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ. ನಿಮಗೂ ನಿಮ್ಮ ಹೊಟ್ಟೆಲಿರೋ ಮಗುಗೂ ತುಂಬಾ ಒಳ್ಳೆಯದಾಗುತ್ತೆ. ಸೊ ನೆಕ್ಸ್ಟ್ ನಾವು ಪಿಸ್ತಾನ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದರಲ್ಲೂ ಅಷ್ಟೇ ಇದು ತುಂಬ ಪ್ರೋಟೀನ್ ಅಂಶ, ಫೈಬರ್ ಆಗಲಿ, ಮತ್ತು ಇದರಲ್ಲಿ ವಿಟಮಿನ್ B6 ಇದೆ. ಮತ್ತು ಇದೂ ಅಷ್ಟೇ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಮತ್ತು ಶುಗರ್ ಕಂಟ್ರೋಲ್ ಮಾಡುತ್ತೆ. ಮತ್ತು ಈ ಪಿಸ್ತಾನಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೇನೇ ಕರುಳಿನಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಅದನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಮಕ್ಕಳು ಡ್ರೈ ಫ್ರೂಟ್ಸ್ ಇಷ್ಟಪಡಲ್ವೋ ಅವರಿಗೆ ಈ ಥರ ಲಡ್ಡು ಮಾಡಿ ಡೈಲಿ ಸ್ನ್ಯಾಕ್ಸ್ ಟೈಮಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಲಡ್ಡು ಮಾಡಿ ಕೊಡಿ. ಅವ್ರಿಗೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ. ಸೊ ನಾನು ಪ್ರೆಗ್ನೆಂಟಲ್ಲಿದ್ದಾಗಂತೂ ಮಾಡ್ಕೊಂಡು ಇದ್ದೀನಿ. ಸೊ ಖಾಲಿ ಆಗಿತ್ತು, ಹಾಗಾಗಿ ಮತ್ತೆ ಮಾಡಿಕೊಂಡು ತೊಗೊತಾ ಇದ್ದೀನಿ. ಸೊ ಈ ಥರ ಫುಲ್ಲು ಸ್ವಲ್ಪ ಬಿಸಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಸಾಕು. ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಅದು ಮುಟ್ಟು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಬಿಸಿ ಇರುತ್ತೆ ಅಂತ. ಜಾಸ್ತಿ ಬಿಸಿ ಮಾಡೋಕ್ಕೆ ಹೋಗ್ಬೇಡಿ. ಸೊ ಬಿಸಿ ಆಗಿದೆ. ಸೊ ನೆಕ್ಸ್ಟ್ ನಾನು ಇದಕ್ಕೆ ವಾಲ್ನಟ್ ಹಾಕೊತೀನಿ. ವಾಲ್ನಟಲ್ಲೂ ಅಷ್ಟೇ ಒಮೆಗಾ 3 ಇರೋದ್ರಿಂದ ನಮ್ಮ ಹೇರ್ಗಾಗಲಿ, ಸ್ಕಿನ್ನಿಗಾಗಲಿ, ನಮ್ಮ ಬ್ರೈನ್ ಡೆವಲಪ್ಮೆಂಟ್ಗಾಗಲಿ ತುಂಬಾ ಒಳ್ಳೆಯದು. ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗಂತೂ
ತುಂಬಾನೇ ಉತ್ತಮ ಅಂತ ಹೇಳ್ಬೋದು. ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ನಾವು ಪ್ರೆಗ್ನೆನ್ಸಿನಲ್ಲಿ ಜಾಸ್ತಿ ಊಟ ಮಾಡಿದ್ರೆ ಡೈಜೆಷನ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಸೊ ಇದನ್ನ ಅಟ್ಲೀಸ್ಟ್ ನಿಮ್ಗೆ ಲಡ್ಡುಲಿ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಒಂದೊಂದನ್ನ ತಗೊಳ್ಳಿ. ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು. ಮತ್ತೆ ನಮ್ಮ ಮೂಳೆಗಳು ಅಷ್ಟೇ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ಇದರಲ್ಲಿ ವಿಟಮಿನ್ ಇ ಇರೋದ್ರಿಂದ ನಮ್ಮಲ್ಲಿ ಸ್ಕಿನ್ ಪ್ರಾಬ್ಲಮ್ ಇರ್ಬೋದು, ಡ್ರೈ ಸ್ಕಿನ್ ಇರ್ಬೋದು, ಏನೇ ಒಂದು ಪಿಂಪಲ್ಸ್ ಆ ಥರ ಏನೇ ಇದ್ರೂ ಇದನ್ನ ತಿನ್ನೋದ್ರಿಂದ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಇದನ್ನು ಅಷ್ಟೇ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ಈ ಥರ ನಾವು ಎಲ್ಲಾನು ರೋಸ್ಟ್ ಮಾಡಿ ಯೂಸ್ ಮಾಡೋದ್ರಿಂದ ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು ಅಂತ ಅಷ್ಟೇನೆ. ಸೊ ನಾವು ಅದನ್ನ ಹಾಗೆ ತಗೊಂಬಂದು ಹಾಗೆ ಪೌಡ್ರ್ ಮಾಡಿ ಹಾಗೆ ಇದು ಮಾಡೋದ್ರಿಂದ ತುಂಬಾ ದಿನ ಬರಲ್ಲ. ಸೊ ಬೂಸ್ಟ್ ಥರ ಆಗ್ಬಿಡುತ್ತೆ. ಸೊ ಬಿಸಿ ಆಗಿದೆ ಇವಾಗ. ನೆಕ್ಸ್ಟ್ ಈಗ ದ್ರಾಕ್ಷಿ ಅಷ್ಟೆ. ದ್ರಾಕ್ಷಿನ ನೀವು ಏನ್ ಮಾಡ್ಬೇಕು, ಜಾಸ್ತಿ ತುಂಬಾ ಬಿಸಿ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಲೈಟಾಗಿ ಬಿಸಿ ಮಾಡಿ ತಗೊಂಬಿಡಿ ಸಾಕು. ಇದ್ರಲ್ಲೂ ಅಷ್ಟೇ ತುಂಬಾನೇ ಮೆಗ್ನೀಷಿಯಂ ಆಗಲಿ, ಕ್ಯಾಲ್ಸಿಯಂ, ವಿಟಮಿನ್ ಈ ಥರ ತುಂಬಾನೇ ಬೆನಿಫಿಟ್ಸ್ ಇದೆ. ಸೊ ಇವಾಗ ನೋಡಿ ಎಲ್ಲಾನು ನಾನು ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿನಲ್ಲಿ ಬಂದು ವಿಟಮಿನ್ ಇ, ವಿಟಮಿನ್ ಸಿ, ಕೆ ಇದೆಲ್ಲ ಇರೋದ್ರಿಂದ ಡೈಜೆಷನ್ಗೂ ಅಷ್ಟೇ ತುಂಬಾ ಇಂಪ್ರೂವ್ ಮಾಡುತ್ತೆ. ಸೊ ನೋಡಿ ಈಗ ನಾನು ಎಲ್ಲ ಪೌಡ್ರ್ ಮಾಡಿ ತಗೊಂಡಿದ್ದೀನಿ, ನೋಡ್ತಿರ್ಬೋದು. ಸೊ ಈ ತರ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ದ್ರಾಕ್ಷಿ ತಿನ್ನೋದ್ರಿಂದ ನಮ್ಮ ಬಾಡಿನಲ್ಲಿರೋ ಏನೋ ಕೆಟ್ಟ ಕೊಲೆಸ್ಟ್ರಾಲ್ ಇದ್ರು ಅದನ್ನು ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಡೇಟ್ಸ್, ಸೀಡ್ಸ್ ಎಲ್ಲ ರಿಮೂವ್ ಮಾಡಿ ಡೇಟ್ಸ್ನ ಸ್ವಲ್ಪ ಬಿಸಿ ಮಾಡಿ ಅದನ್ನು ಅಷ್ಟೇ ನಾನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊತೀನಿ. ಇದು ಮೂಳೆಗೆ ಮತ್ತೆ ಕೂದಲಿಗೂ ಅಷ್ಟೇ ತುಂಬಾನೇ ಒಳ್ಳೇದು. ಮತ್ತೆ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ನಮ್ಮ ಮೂಳೆಗಳನ್ನ ಅಷ್ಟೇ ತುಂಬಾ ಗಟ್ಟಿಯಾಗಿ ಬಲಪಡಿಸುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ಎನರ್ಜಿ ಜಾಸ್ತಿ. ಸೊ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿನ್ನೋದ್ರಿಂದ ಅಂತೂ ತುಂಬಾ ಲಾಭ ಅಂತಾನೆ ಹೇಳ್ಬೋದು. ಮತ್ತೆ ಇದರಲ್ಲಿ ವಿಟಮಿನ್ B6 ಇದೆ. ನಮ್ ಏನಾದ್ರು ಏರ್ ಫಾಲ್ ಆಗೋವ್ರಿಗೆ ಇದು ತುಂಬಾ ಒಳ್ಳೆ ರೆಮಿಡಿ ಅಂತಾನೆ ಹೇಳ್ಬೋದು. ಡೈಲಿ ತಿನ್ಕೊಂತ ಬನ್ನಿ, ನಿಮ್ ಏರ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ಪ್ರೆಗ್ನೆಂಟ್ ಲೇಡಿ 8th ಮಂತ್ ಆದ್ಮೇಲೆ ಡೈಲಿ ಒಂದು 2 ಡೇಟ್ಸ್ನ ತಗೊಂತ ಬಂದ್ರೆ ನಮ್ದೇನು ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತಿರ್ತೀರೋ ಅವ್ರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲೂ ಅಷ್ಟೇ ವಿಟಮಿನ್ ಎ, ವಿಟಮಿನ್ ಸಿ, ಕೆ ಇರೋದ್ರಿಂದ ನಮ್ಮ ಇಮ್ಯುನಿಟಿ ಪವರು ಸಹ ಜಾಸ್ತಿ ಮಾಡುತ್ತೆ. ಮತ್ತೆ ಬ್ಲಡ್, ಯಾರಿಗೆಲ್ಲ ಬ್ಲಡ್ ಕಮ್ಮಿ ಇರುತ್ತೋ ಸೊ ಅವರು ಅಷ್ಟೇನೆ ಡೇಟ್ಸ್ ತಗೊಳ್ಳೋದ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಸಹ ಚೆನ್ನಾಗಾಗುತ್ತೆ. ಮತ್ತೆ ಇದರಲ್ಲಿ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಈ ತರ ತುಂಬಾನೇ ನಮ್ಮ ದೇಹಕ್ಕೆ ಬೇಕಾಗಿರುವಂತ ವಿಟಮಿನ್ಸ್, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಎಲ್ಲ ಪ್ರತಿಯೊಂದು ಇದರಲ್ಲಿ ಸಿಗುತ್ತೆ. ಸೊ ಎಲ್ಲರೂ ಆದಷ್ಟು ಟ್ರೈ ಮಾಡಿ ಮಾಡ್ಕೊಳ್ಳೋದಕ್ಕೆ. ಸೊ ನೋಡಿ ನಾನು ಪೇಸ್ಟ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ತುಪ್ಪ ಇಷ್ಟಪಡೋರು ತುಪ್ಪ ಹಾಕೊಬೋದು. ಬಟ್ ತುಪ್ಪ ಹಾಕೊಂಡ್ರೆ ಏನಂದ್ರೆ ಅಂಟ್ಕೊಳ್ಳಲ್ಲ ಅನ್ನೋ ಒಂದು ಕಾರಣಕ್ಕೆ ತುಪ್ಪ ಯೂಸ್ ಮಾಡಬೇಕು. ಬಟ್ ತುಪ್ಪನೂ ಅಷ್ಟೇ ತುಂಬಾ ಒಳ್ಳೆಯದು. ಸೊ ನೋಡಿ ನಾ ಈ ತರ ಎಲ್ಲ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ನೋಡ್ತಿರ್ಬೋದು ಫುಲ್ ಬೆಚ್ಚಗೆ ಆಗ್ತಾ ಇದೆ. ಯಾರೆಲ್ಲ ಪ್ರೆಗ್ನೆಂಟ್ ಇದ್ದಾರೋ ಸೊ ಅವರೆಲ್ಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ನಾನೀಗ ಪೌಡರ್ ಮಾಡ್ಕೊಂಡಿದ್ನಲ್ವ ಡ್ರೈ ಫ್ರೂಟ್ಸ್ ಎಲ್ಲ, ಸೊ ಆ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲೇ ಬಿಸಿ ಮಾಡಬೇಕು. ಜಾಸ್ತಿ ಏನಾದರೂ ಇಟ್ಕೊಂಡ್ರೆ ಎಲ್ಲ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ, ಮತ್ತೆ ತಿನ್ನೋದಕ್ಕೂ ಟೇಸ್ಟಿಯಾಗಿರಲ್ಲ. ಸೊ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳಿ. ಸೊ ಬೇಕು ಅನ್ನೋರು ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಬೋದು. ಮಾಡೋರು ತುಂಬಾ ವೆರೈಟಿ ಮಾಡ್ತಾರೆ. ಬಟ್ ನನ್ನ ಮಗನಿಗೆ ಈ ತರ ಮಾಡ್ಕೊಟ್ರೆ ಇಷ್ಟಪಡ್ತಾನೆ. ಈ ಸಣ್ಣ ಪೀಸ್ ಕಟ್ ಮಾಡಿ ಕೊಬ್ಬರಿ ಎಲ್ಲ ಹಾಕಿ ಮಾಡ್ಕೊಟ್ರೆ ಅವನು ತಿನ್ನಲ್ಲ. ಎಲ್ಲ ತರ ಎಲ್ಲ ಬೇರೆ ಗೋಡಂಬಿ ಬೇರೆ, ಪಿಸ್ತಾ ಬೇರೆ, ಖರ್ಜೂರ ಬೇರೆ, ಈ ತರ ಎಲ್ಲ ಬೇರೆ ಮಾಡ್ತಾನೆ. ಸೊ ಅದಕ್ಕೆ ನಾನು ಈ ತರ ಪೌಡ್ರ್ ಮಾಡ್ಕೊಟ್ಬಿಡ್ತೀನಿ. ಅವಾಗ ತುಂಬಾ ಇಷ್ಟಪಟ್ಟು ತಿಂತಾನೆ. ಸೊ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಬಿಸಿ ಆಗೋ ತರ, ಈಗ ನಾವು ರವೆ ಉಂಡೆ ಮಾಡ್ಕೊಂತೀವಲ್ಲ, ಸೊ ಆ ತರ ಬಿಸಿ ಆಗೋ ತರ ಮಿಕ್ಸ್ ಮಾಡ್ಕೊಂತ ಇರಿ.
ನೋಡ್ತಿರ್ಬೋದು. ಸೊ ನಾನು ಫುಲ್ ಈ ತರ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಬಿಸಿ ಮಾಡಿ. ಸೊ ಈ ತರ ಹೆಲ್ತ್ ಬೆನಿಫಿಟ್ಸ್ ಏನಿದೆಯೋ ಅದ ವಿಡಿಯೋ ಎಲ್ಲ ಶೇರ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿರ್ತೀರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಬಿಸಿ ಇದೆ. ಸೊ ನಾನೆಲ್ಲ ಫುಲ್ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಡೇಟ್ಸ್ ಎಲ್ಲ ಅದು ತುಂಬ ಅಂಟೆಂಟ್ ಇರುತ್ತಲ್ಲ, ಸೊ ಎಲ್ಲ ಪೌಡ್ರಿಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ ನಂತರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಥರ ಉಂಡೆ ಮಾಡಿ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.